ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ರಾತ್ರಿ ಮಲಗುವಾಗ ಯಾರೆಲ್ಲ ಫೋನಲ್ಲಿ ರೀಲ್ಸ್ ನೋಡ್ತಾರೋ ಅವ್ರಿಗೆ BP ಹೆಚ್ಚಾಗುತ್ತಂತೆ. ಆ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ರಾತ್ರಿ ಮಲಗುವ ಮುನ್ನ ಮೊಬೈಲ್ ನೋಡುವುದು, ತಡರಾತ್ರಿವರೆಗೆ ಮೊಬೈಲನ್ನು ಸ್ಕ್ರಾಲ್ ಮಾಡ್ತಾ ಇರುವುದು, ರೀಲ್ಸ್ ನೋಡ್ತಾ ಕಾಲ ಕಳೆಯುವುದು ಅನೇಕ ಜನರ ಪ್ರತಿನಿತ್ಯದ ಅಭ್ಯಾಸವಾಗಿದೆ. ಕೆಲವು ನಿಮಿಷಗಳ ಸ್ಕ್ರಾಲಿಂಗ್ ಗಂಟೆಗೆ ಬದಲಾಗುವುದಲ್ಲದೆ ಈ ರೀಲ್ಸ್ ನೋಡುವುದು ನಮ್ಮ ಮನಸ್ಸು ಹಾಗೂ ದೇಹದ ಮೇಲೆ ನಾವು ಊಹಿಸಿದ್ದಕ್ಕಿಂತ ಹೆಚ್ಚಿನ ಪರಿಣಾಮ ಬೀರುತ್ತದೆ. ದೇಹದ ಮೇಲೆ ಯಾವ ಪರಿಣಾಮ ಬೀರುತ್ತದೆ? ರಾತ್ರಿ ರೀಲ್ಸ್ ನೋಡುವ ಅಭ್ಯಾಸ ನಮ್ಮ ಮನಸ್ಸು ಹಾಗೂ ದೇಹದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತದೆ ಎಂಬುದನ್ನು ವೈಟ್ ಫೀಲ್ಡ್ನ ಆಸ್ಟರ್ ಆಸ್ಪತ್ರೆಯ ಡಾಕ್ಟರ್ ಸುಚಿಸ್ಮಿತಾ ರಾಜಮಾನ್ಯ ಅವರು ತಿಳಿಸಿದ್ದಾರೆ. ಸಣ್ಣ ಸಣ್ಣ ವಿಡಿಯೋಗಳು ರಾತ್ರಿಯಲ್ಲಿ ನಮ್ಮ ಗಮನವನ್ನು ಸೆಳೆಯುತ್ತವೆ. ನಮ್ಮ ದೇಹವು ವಿಶ್ರಾಂತಿ ಪಡೆಯಲು ಪ್ರಯತ್ನಿಸುತ್ತಿರುವಾಗ ನಮ್ಮ ನೈಸರ್ಗಿಕ ನಿದ್ರೆಯ ಚಕ್ರ ಮತ್ತು ಆಂತರಿಕ ದೇಹದ ಗಡಿಯಾರ ಎರಡನ್ನೂ ಅಡ್ಡಿಪಡಿಸುತ್ತದೆ. ಇದು ಮನಸ್ಸು ವಿಶ್ರಾಂತಿ ಪಡೆಯುವುದನ್ನು ಮತ್ತು ಸ್ವತಃ ಮರುಹೊಂದಿಸುವುದನ್ನು ತಡೆಯುತ್ತದೆ. ಇವೆಲ್ಲವೂ ಮರುದಿನ ವ್ಯಕ್ತಿಗೆ ದಣಿದ ಭಾವನೆಯನ್ನು ಉಂಟುಮಾಡುತ್ತದೆ. ವಾಸ್ತವವಾಗಿ ಏನಾಗುತ್ತದೆ? ಈ ವಿಡಿಯೋಗಳ ಮೋಜಿನ ಭಾವನಾತ್ಮಕ ಅಥವಾ ಸ್ಫೂರ್ತಿದಾಯಕ ಸ್ವಭಾವವು ಮೆದುಳಿನಲ್ಲಿ ಡೋಪಮೈನ್ ಬಿಡುಗಡೆಯನ್ನು ಪ್ರಚೋದಿಸುತ್ತದೆ. ಡೋಪಮೈನ್ ಒಂದು ಹಾರ್ಮೋನ್ ಆಗಿದ್ದು ಅದು ನಮಗೆ ಸಂತೋಷ, ಆನಂದ, ಪ್ರೇರಣೆ ಇತ್ಯಾದಿಗಳನ್ನು ಅನುಭವಿಸಲು ಕಾರಣವಾಗುತ್ತದೆ. ರಾತ್ರಿಯಲ್ಲಿ ನಮ್ಮ ಮೆದುಳು ವಿಶ್ರಾಂತಿ ಹೊಂದಲು ತಯಾರಾಗುತ್ತಿರುವಾಗ ಮತ್ತು ನಿಧಾನಗೊಳಿಸುವಾಗ ಆ ಸಮಯದಲ್ಲಿ ಡೋಪಮೈನ್ ಬಿಡುಗಡೆಯಾಗುವುದರಿಂದ ಮೆದುಳು ಗೊಂದಲಕ್ಕೆ ಒಳಗಾಗುತ್ತದೆ. ಅದು ಹೈಪರ್ ಆಕ್ಟಿವ್ ಆಗಿರುತ್ತದೆ. ಇದೆಲ್ಲವೂ ಜನರು ತಮ್ಮ ಮೊಬೈಲನ್ನು ದೂರ ಇಟ್ಟ ನಂತರವೂ ನಿದ್ರಿಸುವುದು ಕಷ್ಟಕರವಾಗಿಸುತ್ತದೆ. ರಕ್ತದೊತ್ತಡದ ಮಟ್ಟ ಹೆಚ್ಚಾಗುತ್ತದೆ. ತಡರಾತ್ರಿಯ ಸ್ಕ್ರೀನ್ ಸಮಯ ಮತ್ತು ಹೆಚ್ಚುತ್ತಿರುವ ರಕ್ತದೊತ್ತಡದ ಮಟ್ಟಗಳ ನಡುವಿನ ಸಂಬಂಧವು ಮತ್ತೊಂದು ಕಳವಳಕಾರಿ ಸಂಗತಿಯಾಗಿದೆ. ದೇಹವು ವಿಶ್ರಾಂತಿ ಪಡೆಯಬೇಕಾದ ಸಮಯದಲ್ಲಿ ನಿರಂತರವಾಗಿ ಉತ್ತೇಜಕ ಅಂಶಕ್ಕೆ ಒಡ್ಡಿಕೊಂಡಾಗ ಅದು ಕಾರ್ಟಿಸೋಲ್ ನಂತಹ ಒತ್ತಡದ ಹಾರ್ಮೋನ್ಗಳ ನೈಸರ್ಗಿಕ ನಿಯಂತ್ರಣವನ್ನು ಅಡ್ಡಿಪಡಿಸುತ್ತದೆ. ಇದು ಹೆಚ್ಚಿದ ಹೃದಯ ಬಡಿತ, ಕಿರಿದಾದ ರಕ್ತನಾಳಗಳು ಮತ್ತು ಹೆಚ್ಚಿದ ರಕ್ತದೊತ್ತಡಕ್ಕೆ ಕಾರಣವಾಗಬಹುದು. ಕಾಲಾನಂತರದಲ್ಲಿ ಈ ಅನಾರೋಗ್ಯಕರ ಅಭ್ಯಾಸವು ದೀರ್ಘಕಾಲದ ಅಧಿಕ ರಕ್ತದೊತ್ತಡಕ್ಕೆ ಕಾರಣವಾಗಬಹುದು. ವಿಶೇಷವಾಗಿ ಒತ್ತಡ, ಕಳಪೆ ಆಹಾರ ಅಥವಾ ವ್ಯಾಯಾಮದ ಕೊರತೆಯಂತಹ ಅಪಾಯಕಾರಿ ಅಂಶಗಳನ್ನು ಹೊಂದಿರುವ ವ್ಯಕ್ತಿಗಳಲ್ಲಿ ನಿದ್ರಾಹೀನತೆಯು ಅಧಿಕ ರಕ್ತದೊತ್ತಡಕ್ಕೆ ಪ್ರಮುಖ ಕಾರಣವಾಗುತ್ತದೆ. ಫೋನ್ನ ನೀಲಿ ಬೆಳಕು ನಿದ್ರೆಗೆ ಅಡ್ಡಿಯಾಗಲು ಡೋಪಮೈನ್ ಮಾತ್ರ ಕಾರಣವಲ್ಲ. ಫೋನ್ಗಳು ನೀಲಿ ಬೆಳಕನ್ನು ಹೊರಸೂಸುತ್ತವೆ. ಇದು ಹೆಚ್ಚಿನ ಶಕ್ತಿ ಮತ್ತು ಕಡಿಮೆ ತರಂಗಾಂತರದ ಬೆಳಕು ನಿದ್ರೆಗೆ ಅಡ್ಡಿಯಾಗುತ್ತದೆ ಮತ್ತು ಕಣ್ಣಿನ ಒತ್ತಡಕ್ಕೂ ಕಾರಣವಾಗುತ್ತದೆ. ಮೆಲಟೋನಿನ್ ವ್ಯಕ್ತಿಯಲ್ಲಿ ನಿದ್ರೆಯನ್ನು ಉಂಟುಮಾಡಲು ಅಗತ್ಯವಿರುವ ಹಾರ್ಮೋನ್ ರಾತ್ರಿಯಲ್ಲಿ ನೀಲಿ ಬೆಳಕಿಗೆ ಒಡ್ಡಿಕೊಂಡಾಗ ಪರಿಣಾಮ ಬೀರುತ್ತವೆ. ಇದು ನಿದ್ರೆ ಎಚ್ಚರ ಚಕ್ರವನ್ನು ನಿಯಂತ್ರಿಸುತ್ತದೆ. ಆದ್ದರಿಂದ ನಿಗ್ರಹಿಸಲಾದ ಮೆಲಟೋನಿನ್ ಮಟ್ಟಗಳು ಒಬ್ಬರ ನಿದ್ರೆಯ ಗುಣಮಟ್ಟವನ್ನು ಕಡಿಮೆ ಮಾಡುತ್ತದೆ ಮತ್ತು ದೇಹದ ಆಂತರಿಕ ಗಡಿಯಾರದ ತಪ್ಪು ಜೋಡಣೆಗೆ ಕಾರಣವಾಗಬಹುದು. ಇದು ನಿದ್ರೆಯ ಮೇಲಿನ ಪರಿಣಾಮದ ಬಗ್ಗೆ ಮಾತ್ರವಲ್ಲ. ಸ್ಕ್ರೋಲಿಂಗ್ ಮಾಡುವುದು, ರೀಲ್ಸ್ಗಳನ್ನು ನೋಡುವುದು ಅಥವಾ ತಡರಾತ್ರಿಯವರೆಗೆ ಯಾವುದೇ ರೀತಿಯ ಪರದೆಗೆ ಒಡ್ಡಿಕೊಳ್ಳುವುದು ವ್ಯಕ್ತಿಯ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಸ್ವಂತ ಜೀವನದಲ್ಲಿಯೂ ಅದೇ ಬಯಸುತ್ತಾರೆ. ನಿಯಮಿತವಾಗಿ ತ್ವರಿತ ಮತ್ತು ಸಣ್ಣ ವಿಷಯಕ್ಕೆ ಒಡ್ಡಿಕೊಳ್ಳುವ ಮೂಲಕ ಜನರು ತಮ್ಮ ಸ್ವಂತ ಜೀವನದಲ್ಲಿಯೂ ಅದೇ ನವೀನತೆಯನ್ನು ನಿರೀಕ್ಷಿಸುತ್ತಾರೆ. ಅವರ ನಿರೀಕ್ಷೆಗಳನ್ನು ಪೂರೈಸದಿದ್ದಾಗ ಜನರು ನಿರಾಶೆಗೊಳ್ಳುತ್ತಾರೆ, ಅತೃಪ್ತರಾಗುತ್ತಾರೆ ಮತ್ತು ಖಿನ್ನತೆಗೆ ಒಳಗಾಗುತ್ತಾರೆ. ಈ ವಿಡಿಯೋಗಳು ಸಾಮಾನ್ಯವಾಗಿ ಇತರ ಜನರು ವಾಸಿಸುವ ಆದರ್ಶ ಮತ್ತು ಪರಿಪೂರ್ಣ ಜೀವನದ ಆವೃತ್ತಿಯನ್ನು ಮಾತ್ರ ಪ್ರದರ್ಶಿಸುತ್ತವೆ. ಇದು ಜನರಲ್ಲಿ ಅತೃಪ್ತಿ ಮತ್ತು ಆತಂಕಕ್ಕೆ ಕಾರಣವಾಗಬಹುದು. ತಡರಾತ್ರಿ ಸ್ಕ್ರೋಲಿಂಗ್ ಮಾಡುವವರಲ್ಲಿ ಕೆಲಸದ ಮೇಲೆ ಗಮನ ಕಡಿಮೆಯಾಗುವುದು, ಮನಸ್ಥಿತಿಯಲ್ಲಿ ಏರುಪೇರು ಮತ್ತು ಚಡಪಡಿಕೆ ಕೂಡ ಕಂಡುಬರುತ್ತವೆ. ಏನು ಮಾಡಬಹುದು? ಈ ಸಮಸ್ಯೆಯನ್ನು ಪರಿಹರಿಸಲು ಸಂಪೂರ್ಣ ಡಿಜಿಟಲ್ ಡಿಟಾಕ್ಸ್ ಅಗತ್ಯವಿಲ್ಲ. ಬದಲಾಗಿ ಸಣ್ಣ ಬದಲಾವಣೆಗಳು ಬಹುದೊಡ್ಡ ವ್ಯತ್ಯಾಸವನ್ನು ಉಂಟುಮಾಡಬಹುದು ಎನ್ನುತ್ತಾರೆ ವೈದ್ಯರು. ಮಲಗುವ ಸಮಯಕ್ಕೆ ಕನಿಷ್ಠ 1 ಗಂಟೆ ಮೊದಲು ಸ್ಕ್ರೀನ್ನಿಂದ ದೂರವಿರಿ.
ಪರದೆಯ ಹೊಳಪನ್ನು ಮಂದಗೊಳಿಸುವುದು, ಮೊಬೈಲನ್ನು ರಾತ್ರಿ ಮೋಡ್ಗೆ ಬದಲಾಯಿಸುವುದು ಮತ್ತು ಸೈಲೆಂಟ್ ಇಡುವುದು, ಮಲಗುವ ಸಮಯದ ದಿನಚರಿಯನ್ನು ರಚಿಸುವುದು ಇವೆಲ್ಲವೂ ಮೆದುಳಿಗೆ ವಿಶ್ರಾಂತಿ ಸಮಯ ಎಂದು ಸೂಚಿಸಲು ಸಹಾಯ ಮಾಡುತ್ತದೆ. ಹಾಸಿಗೆಯಲ್ಲಿ ಮಲಗುವಾಗ ಮೊಬೈಲನ್ನು ಕೈಗೆಟಕದಂತೆ ಇಡುವುದು ಮೊಬೈಲ್ ನೋಡಬೇಕೆಂಬ ಭಾವನೆಯನ್ನು ಕಡಿಮೆ ಮಾಡುತ್ತದೆ. ನಮ್ಮ ಆರೋಗ್ಯಕ್ಕೆ ನಾವೇ ಜವಾಬ್ದಾರರಾಗಬೇಕು. ಹೀಗಾಗಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.